ನಮಸ್ತೆ ವೀಕ್ಷಕರೇ, ನಾನು ಸಿರಿ 2019 ವ್ಲಾಗಿಂದ ಮಾತಾಡ್ತಾ ಇರೋದು. ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಮೈಸೂರು ಮುಳುಗಾಯಿಂದು ಪಲ್ಯ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ ಪಲ್ಯಕ್ಕೆ ಮುಳುಗಾಯಿ ಅಂದರೆ ಬದನೆಕಾಯಿನ ಹೆಚ್ಚಿ ನೀರೊಳಕ್ಕೆ ಹಾಕಬೇಕು. ಹಾಕ್ತಾಯಿದ್ದೀನಿ. ನೀರೊಳಕ್ಕೆ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ತಾರೆ. ಹಳೆಯದಾದರೆ ಇದು ಫ್ರೆಶ್ಶಾಗಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಹಾಗೆ ನೀರೊಳಗೆ ಹಾಕ್ತಿದ್ದೀನಿ. ಅದನ್ನು ಹೆಚ್ಚಿ ಪೀಸ್ ಮಾಡಿ ನೀರೊಳಗೆ ಹಾಕಿ ಇಟ್ಟೋದು. ನೀರೊಳಗೆ ಹಾಕಿಟ್ಟು ಆಮೇಲೆ ಅದಕ್ಕೆ ಮಸಾಲೆ ಕಾಯಿ, ಸಾಂಬಾರು ಪೌಡ್ರು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಬೇಕು. ಫಸ್ಟು ನೋಡಿ, ಮೆಣಸಿನಕಾಯಿ ಸ್ವಲ್ಪ ಖಾರ ಇದ್ದಾವೆ, ಹಂಗಾಗಿ ಸ್ವಲ್ಪ ತೆಗ್ದಾಕ್ತೆ. ಇನ್ನೊಂದೆರಡು ಇದ್ದವನ್ನು ತೆಗ್ದಾಕ್ತೆ. ಒಂದು 5-6 ಪೀಸು ಏನೋ ಹಾಕಿದ್ದೀನಿ ಅಷ್ಟೇ, ಒಂದು 5 ಪೀಸು. ಈಗ ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ರುಬ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಮುಳುಗಾಯಿ ಇವು ಹೆಚ್ಚಿಟ್ಟು ಮುಳುಗಾಯಿನ ಬೇರೆ ತಟ್ಟೆಗೆ ಹಾಕ್ಕೊಂಡು ನೀರೆಲ್ಲ ತೆಗೆದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿಗೆ ತೆಂಗಿನಕಾಯಿ ರುಬ್ಕೊತೀನಿ. ಈಗ ತೆಂಗಿನಕಾಯಿ ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊತಿದ್ದೀನಿ. ನೋಡಿ, ಪೀಸ್ ಮಾಡ್ಕೊಂಬಂದೆ. ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನೂ ನೋಡಿ, ಹಸಿರು ಮೆಣಸಿನ್ಕಾಯಿನೇ ಅದು ಸ್ವಲ್ಪ ದಪ್ಪದಾಗಿ ಪೀಸ್ ಮಾಡ್ಕೋಬೇಕು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ನೋಡಿ ದಪ್ಪದಾಗಿ ಪೀಸ್ ರುಬ್ಬಬೇಕು. ದಪ್ಪ ತರಿಯಾಗಿ ರುಬ್ಕೊಂಬರ್ತೇನೆ. ಈಗ ಮುಳುಗಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಚಟಪಟ ಅಂತ ಆದಮೇಲೆ ಸಿಡಿದ್ಮೇಲೆ ಮುಳುಗಾಯಿ ಹಾಕಬೇಕು. ನಾನು ಒಂದು ಕೈನಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತೀನಿ, ಇನ್ನೊಂದು ಕೈನಲ್ಲಿ ಚಮಚದಲ್ಲಿ ಗೂರಾಡ್ತಾ ಇರ್ತೀನಿ. ಅದಕ್ಕೆ ಮೊಬೈಲು ಆ ಕಡೆ ಈ ಕಡೆ ಹೋಗ್ತಾಯಿದೆ. ಸರಿಯಾಗಿ ತೋರ್ಸೋಕ್ಕಾಗಲ್ಲ ವೀಕ್ಷಕರೇ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಬೈಲ್ ಹಿಡ್ಕೊಂಡು ನಾನು ಅಡುಗೆ ಮಾಡ್ತಾ ಇರೋದ್ರಿಂದ ಪೂರ ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ, ಹಂಗಾಗಿ ಒಂದೊಂದು ಸ್ಕಿಪ್ ಮಾಡಿಬಿಡ್ತೀನಿ. ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಈರುಳ್ಳಿ ನೋಡಿ, ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಸ್ವಲ್ಪ ತರಿಯಾಗಿ ಆಯಿತು, ರುಬ್ಬಾಯಿತು. ತರಿಯಾಗಿ ರುಬ್ಬಿದ್ದೀನಿ ನೋಡಿರಿ, ದಪ್ಪ ಏನಿಲ್ಲ. ಘಾಟಿದೆ, ತುಂಬ ಘಾಟಿದೆ. ಕೆಮ್ಮು ಗಂಟ್ಲೊಳಗೆ ಹೋಗ್ಬಿಡ್ತು. ಅದು ಓಪನ್ ಮಾಡಿದ ತಕ್ಷಣ ಗಂಟ್ಲೊಳಗಡೆ ಹೋಗ್ಬಿಡ್ತು, ಅಷ್ಟು ಘಾಟಿದೆ ಮೆಣಸಿನ್ಕಾಯಿ. ಆದರೆ ಚೆನ್ನಾಗಿತ್ತು, ಖಾರ ಇಲ್ಲ ಎಂಥದಿಲ್ಲ, ಪಲ್ಯ ಚೆನ್ನಾಗಿತ್ತು. ಎಲ್ಲ ನೋಡಿರಿ, ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಅದನ್ನೂ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ರುಬ್ಬಿದ್ನಲ್ಲ ನೋಡಿ, ಇದರೊಳಗಡೆ ಹಾಕಿದ್ದೀನಿ ನೋಡಿ. ಎಲ್ಲ ಸ್ವಲ್ಪ ವೀಕ್ಷಕರೇ, ಇದು ಮಾಡ್ತಾ ಇರಬೇಕಾದ್ರೆ ನನ್ನ ಮೊಬೈಲು ಹ್ಯಾಂಗ್ ಆಗಿಬಿಡ್ತು. ಜಾಸ್ತಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಹ್ಯಾಂಗ್ ಆಗಿಬಿಡ್ತು. ಸ್ವಲ್ಪ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ. ನೋಡಿರಿ, ಮುಳುಗಾಯಿ ಎಲ್ಲ ಅರ್ಧ ಬೆಂದಿದೆ. ಇದು ಈ ಥರ ಬೇಯಬೇಕಾದ್ರೇ ಸ್ಕಿಪ್ ಆಗೋಗಿದ್ದು, ತೋರ್ಸೋಕ್ಕಾಗಲಿಲ್ಲ. ಫುಲ್ಲು ಮಧ್ಯೆ ಸ್ಕಿಪ್ ಆಗಿಬಿಡ್ತು ನನ್ನ ಮೊಬೈಲು. ನನ್ನ ಮಗ ಬಂದಮೇಲೆ ಸರಿ ಮಾಡಿಕೊಟ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಹಾಲಿಟ್ಟಿದ್ದೆ ಪಕ್ಕದಲ್ಲಿ, ಅದನ್ನ ತೆಗೆದಿಟ್ಟೆ. ನೋಡಿ, ಮುಳುಗಾಯಿ ಎಲ್ಲ ಬೆಂದೇ ಬಿಡ್ತು ನೋಡಿ. ಇವಾಗಲೇ ಸ್ಕಿಪ್ಪಾಗಿ ತೆಗೆದಿಟ್ಟು ಬೆಂದ ಮೇಲೆ ಮತ್ತೆ ನಿಮಗೆ ತೋರಿಸ್ತಾ ಇರೋದು ನೋಡಿ. ಅದು ಸಾಂಬಾರು ಪುಡಿ, ತೆಂಗಿನಕಾಯಿ ರುಬ್ಬಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹುಣಸೆ ಹುಳಿ ನೀರು ಹಾಕಿದ್ದೀನಿ. ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕ್ತಲೇ ಬೇಯೋದೇ ಇಲ್ಲ ಬಿಡ್ರಿ. ಅದು ನೀರು ಹಾಕಿ ಬೇಯಿಸಿದ್ದೀನಿ. ಈಗ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಇನ್ನೊಂದು ಸ್ವಲ್ಪ ಹಾಕ್ಬೋದು. ನನಗೆ ಖಾರ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು, ಹಂಗಾಗಿ ಬೇರೆ ಏನೂ ಹಾಕಲಿಲ್ಲ. ಅದನ್ನು ಒಲೆ ಮೇಲೆ ಇದನ್ನು ಗೂರಾಡ್ಬಿಟ್ಟು ಒತ್ತುತ್ತೆ ಅಂತ ಗೂರಾಡಿದೆ, ತಿರುವಾಡಿದೆ. ಅದನ್ನ ಕೆಳಗಡೆ ಇಡ್ತಿದ್ದೀನಿ. ಚಪಾತಿ ಉಜ್ಕೊತಾ ಇದ್ದೀನಿ.
ಸುತ್ತಲೂ ನಾನು ಸುತ್ತಲೂ ಚಪಾತಿನ ಸುತ್ತಲೂ ಬೇಯಿಸ್ತೀನಿ ಈ ಥರ ಒತ್ತಿ 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 ನೋಡಿ. ಇದು ಪಲ್ಯ ಚಪಾತಿ ಅದಕ್ಕೆ ತುಪ್ಪ ಕಂಡು ತಿಂದ್ವಿ. ನನ್ನ ಮಗ ತುಂಬ ಚೆನ್ನಾಗಿದೆ ಅಂತ ಹೇಳ್ದ.